Cancer can't wait. Best of ASCO 2025 Bangalore unites 500 experts to drive awareness, prevention, and early detection. Bangalore, 23rd August 2025, global breakthroughs in cancer research came closer to Indian patients and families as the Best of ASCO 2025 annual meeting kickstarted in Bangalore today. The two-day conference, officially licensed by the American Society of Clinical Oncology, ASCO, and organized by Global Healthcare Academy, GHA, has brought together over 500 oncologists, researchers, and healthcare professionals to discuss the latest advances in cancer prevention, diagnosis, and treatment. As India's first made edtech platform dedicated to continuing medical education, CME, Global Healthcare Academy, GHA, provides specialized programs and skill-building opportunities for medical professionals. By hosting conferences like Best of ASCO, GHA aims to connect international breakthroughs with Indian healthcare needs, ensuring that doctors, researchers, and students can access the latest knowledge to improve patient care. While the spotlight was on cutting-edge therapies like immunotherapy, targeted treatments, and CAR-T cell therapy, the core message was clear: cancer doesn't wait and neither should you. Experts stressed that awareness, preventive lifestyle choices. It's with the GHA jate, it's a very important plan. American Society of Oncology anta world renowned society. ಇದು ನಮಗೆ ಇಂಡಿಯಾದಲ್ಲಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟು ಅಲಾಂಗ್ ವಿತ್ ದೆಮ್ ಅಮೆರಿಕನ್ ಆಂಕಾಲಜಿ ಸೊಸೈಟಿ ಜೊತೆ ನಾವು ಬೆಸ್ಟ್ ಆಫ್ ಆಸ್ಕೋ ಅಂತ ಮಾಡ್ತೀವಿ ವರ್ಷಕ್ಕೊಂದು ಸತಿ. ಇದು ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು ನಮ್ಗೆ ಭಾಳ ಹೆಮ್ಮೆ. ಇದರಿಂದ ನಾನು ಡಾಕ್ಟರ್ ಅಜಯ್ ಕುಮಾರ್ HCG ಚೇರ್ಮನ್ ಹೇಳ್ತಾ ಇದ್ದೀನಿ ಏನು ಅಂದರೆ, ಇದ್ರ ಜೊತೆ ನಮಗೆ ಒಂದು ಪ್ರಪಂಚದಲ್ಲಿ ಏನೇನಾಗ್ತಾಯಿದೆ ಕ್ಯಾನ್ಸರ್ ಟ್ರೀಟ್ಮೆಂಟು, ನಾವು ಎಲ್ಲಿದ್ದೀವಿ ಆ ಟ್ರೀಟ್ಮೆಂಟ್ ಇದರಲ್ಲಿ, ಆರ್ ವಿ ಈಕ್ವಲ್ ಟು ದಟ್, ಅದೇ ಒಂದೇ ಇದರಲ್ಲಿ ಇದ್ದೀವೋ, ಸಮನಾಗಿದ್ದೀವೋ ಇಲ್ಲ ಅಂತ. ಖಂಡಿತವಾಗಿ ನಾವು ಈ ಬೆಂಗಳೂರು ಅಂತ ಪ್ರದೇಶ ನೋಡಿದ್ರೆ ಸಮಾಗಿದ್ದೀವಿ. ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಲ್ಲಿ ಪೇಷಂಟ್ಸ್ಗೆ ಉತ್ತಮವಾಗಿ ನಡೀತಾ ಇದೆ. ಈ ಕಾನ್ಫರೆನ್ಸ್ನಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ, ನಮ್ಮ ಡಾಕ್ಟರ್ಸು ಹೈಲಿ ಟ್ರೈನ್, ಹೈಲಿ ಕ್ವಾಲಿಫೈಡ್ ಆಗಿ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಡಾಟಾನೂ ನಾವು ಅದನ್ನು ಕಂಪೇರ್ ಮಾಡ್ತೀವಿ. ನಮ್ಮ ಡಾಟಾ ತೊಗೊಂಡು ಇವಾಗೇನು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಮೌತ್ ಕ್ಯಾನ್ಸರ್ ಇರ್ಬೋದು, ನಮ್ಮ ಡಾಟಾ ವರ್ಸಸ್ ಗ್ಲೋಬಲ್ ಡಾಟಾ ನೋಡಿದಾಗ ಈಕ್ವಲ್ ಆಗಿದೆ. ನಾವು ಎಷ್ಟು ಸ್ಟಡಿ ರಿಸರ್ಚು ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇದರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಮ್ಮ ಇಂಡಿಯಾದಲ್ಲಿ ಭಾಳ ಇಂಪ್ರೂವ್ ಆಗಿದೆ. ಈ ಥರ ಕಾನ್ಫರೆನ್ಸ್ ಮಾಡೋದ್ರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಮೊದಲನೇದಾಗಿ ನಮ್ಮ ಡಾಕ್ಟರ್ಸು ಕರೆಕ್ಟಾಗಿ ಅದೇ ರೀತಿ ಮಾಡ್ತಾ ಇದ್ದೀವೋ ಇಲ್ವೋ, ಇನ್ನೂ ಇಂಪ್ರೂವ್ ಮಾಡ್ಬೋದಾ, ನಮ್ಮ ಜನಕ್ಕೆ ಹೆಂಗೆ ಇಂಪ್ರೂವ್ ಮಾಡ್ಬೋದು. ಕಾಸ್ಟ್ನು ತೊಗೊಂಡು, ನಮ್ಮ ಕಾಸ್ಟ್ ಇದೆಯಲ್ಲ, ಅಮೇರಿಕಾದಲ್ಲಿ ಕಾಸ್ಟು ಭಾಳ ಜಾಸ್ತಿ, ಆದರೆ ನಮ್ಮ ಇಂಡಿಯಾದಲ್ಲಿ ಭಾಳ ಲೋ ಕಾಸ್ಟ್ಗೆ ಇದೇ ಥರ ಒಂದು ಔಟ್ಕಮ್ ಕೊಡ್ತಾಯಿದ್ದೀವಿ. ಅದು ಯಾವ ರೀತಿ ಸಾಧ್ಯ ಅನ್ನೋದು ನಮ್ಮ ಡಾಕ್ಟರ್ಸ್ ಖಂಡಿತವಾಗಿ ಅಚೀವ್ ಮಾಡಿದ್ದಾರೆ, ಹಾಸ್ಪಿಟಲ್ಸು. ಇದರಿಂದ ನಾವು ಭಾಳ ಹೆಮ್ಮೆ ಪಡಬೇಕಾದ ತಂಗಿ. ಆದರೆ ಒಂದೇನು, ನಾವು ಇನ್ನೂ ರಾಷ್ಟ್ರೀಯ ರಿಸರ್ಚ್ ಮಾಡಬೇಕು. ವಾಟ್ ಈಸ್ ಲ್ಯಾಕಿಂಗ್ ಈಸ್ ರಿಸರ್ಚ್ ಮಾಡಿದರೆ ನಾವು ತುಂಬ ಮುಂದೆ ಬರ್ತೀವಿ ಅನಿಸುತ್ತೆ. ಇದು ನಾವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಒಟ್ಟಿಗೆ ತಿಳ್ಕೊಂಡು ಇನ್ನೂ ರಿಸರ್ಚ್ ಮಾಡಬೇಕು. ಅದ್ರ ಜೊತೆ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ನಾವು ಹೇಳ್ದಂಗೆ ಈ ಪ್ರಿವೆಂಟಬಲ್ ಡಿಸೀಸಸ್ಸು, ಈ ಸ್ಮೋಕಿಂಗು, ಇದ್ರ ಬಗ್ಗೆ ರಿಸ್ಟ್ರಿಕ್ಟ್ ಮಾಡಬೇಕು. ಚೂಯಿಂಗ್ ಟೊಬ್ಯಾಕೋ, ತಂಬಾಕು, ಸ್ಮೋಕ್ ಮಾಡೋದನ್ನು ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ನಾವು ನಮ್ಮ ಇಂಡಿಯನ್ ಜೆನಾಮಿಕ್ಸ್ನು ಅರ್ಥ ಮಾಡ್ಕೊಬೇಕು. ಜೀನು ಇಂಡಿಯಾದಲ್ಲಿ ಹೇಗಿದೆ ಜೆನಾಮಿಕ್ಸು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೂ ಉತ್ತಮ ಗುಣ ಆಗುತ್ತೆ ಅನಿಸುತ್ತೆ. ಡಾಕ್ಟರ್ ಸುರೇಶ್ ಬಾಬು ಅಂತ ಮೆಡಿಕಲ್ ಆಂಕಾಲಜಿಸ್ಟು. ಸೊ ಇದು ಬಂದು ಬೆಸ್ಟ್ ಆಫ್ ಆಸ್ಕೋ ಬಂದು ಪ್ರತಿ ವರ್ಷ ಅಮೇರಿಕಾದಲ್ಲಿ ಎಲ್ಲ ಕ್ಯಾನ್ಸರ್ ತಜ್ಞರು, ಪ್ರಪಂಚದ ಎಲ್ಲ ಕ್ಯಾನ್ಸರ್ ತಜ್ಞರು ಸೇರಿಸಿ ಆಗ್ತಕ್ಕಂಥ ಒಂದು ಸಮ್ಮೇಳನ. ಈಗ ಎಲ್ಲ ಭಾರತದವರು ಅಲ್ಲೋಗಿ ಅದ್ರ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಅದಕ್ಕೇನಾಗುತ್ತೆ, ಅಲ್ಲಿ ಪ್ರೆಸೆಂಟ್ ಆದಂಥ ಅತ್ಯಂತ ಒಳ್ಳೆ ಪ್ರಬಂಧಗಳನ್ನ ನಾವು ಚೂಸ್ ಮಾಡಿ ಅದನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಇದು ಒಂದು ಅವಕಾಶ, ಭಾರತದಲ್ಲಿರ್ತಕ್ಕಂಥ ಎಲ್ಲ ಕ್ಯಾನ್ಸರಿಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ಗಳಿಗೆ ಈ ಕಾನ್ಫರೆನ್ಸಿಗೆ ಬಂದು ಇದ್ರ ಬಗ್ಗೆ ತಿಳ್ಕೊಂಡು ಹೋಗಿ ತೇಳ್ತಕ್ಕಂಥದ್ದು ಒಂದು ದೊಡ್ಡ ಅವಕಾಶ. ಈಗ ಈ ಕಾನ್ಫರೆನ್ಸ್ನಲ್ಲಿ ಈಗ ಹೆಚ್ಚು ಕಡಿಮೆ 500ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು, 250ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಅವರಿಗೆ ಬೇರೆ ಬೇರೆ ಅವ್ರು ಪ್ರೆಸೆಂಟ್ ಮಾಡಿರ್ತಕ್ಕಂಥ ರಿಸರ್ಚ್ಗಳ ಬಗ್ಗೆ ಕೂಡ ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಸ್ಟೂಡೆಂಟ್ಸ್ಗೋಸ್ಕರ ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋವಂಥದ್ದು. ಆಮೇಲೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗೆ ಪ್ರತಿ ದಿವಸನೂ ಅವ್ರು ಅಪ್ಡೇಟ್ ಆಗಬೇಕಾಗ್ತದೆ. ಈಗ ಹೋದ ವರ್ಷ ಇದ್ದಿದ್ದು ಈ ವರ್ಷ ಇರಲ್ಲ, ಈ ವರ್ಷ ಇರೋದು ಮುಂದಿನ ವರ್ಷ ಇರಲ್ಲ. ಸೊ ಇದೆಲ್ಲ ಅವ್ರಿಗೆ
ಟ್ರೀಟಿಂಗ್ ಮಾಡೋ ಡಾಕ್ಟ್ರಿಗೂ ಅಪ್ಡೇಟ್ ಮಾಡೋವಂಥದ್ದು, ಆಮೇಲೆ ವಿದ್ಯಾರ್ಥಿಗಳಿಗೂ ಅವ್ರ ದೆಸೆನಲ್ಲಿ ಅವ್ರನ್ನ ಇನ್ನೂ ಬಲಿಷ್ಠರಾಗಿ ಮಾಡೋವಂಥದ್ದೇ ಈ ಕಾನ್ಫರೆನ್ಸ್ ಉದ್ದೇಶ. ಸೊ ಹೆಚ್ಚು ಕಡಿಮೆ ಈ ಕಾನ್ಫರೆನ್ಸ್ಗೆ ವಿದ್ಯಾರ್ಥಿಗಳು ಆಮೇಲೆ ಆಂಕಾಲಜಿಸ್ಟು ಎಲ್ಲ ಸೇರಿ ಆಲ್ಮೋಸ್ಟ್ 700ಕ್ಕಿಂತ ಹೆಚ್ಚಿಗೆ ಜನ ಭಾಗವಹಿಸಿದ್ದಾರೆ. ಸೊ ಇದು ಒಂದು ದೊಡ್ಡ ಕಾನ್ಫರೆನ್ಸು, ಇದು ನಮ್ಮ ಬೆಂಗಳೂರಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಇದು 2 ದಿವಸ ಏನೋ ಬೆಂಗಳೂರಿನಲ್ಲಿ ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ, ಸರ್ಕಾರಿನಲ್ಲೂ ಇದೆ, ಎಲ್ಲರೂ ಇದೆ. ಈ ಕಾನ್ಫರೆನ್ಸ್ ಮಾಡ್ತಿರೋದು ಎಲ್ಲರೂ ಸೇರಿ ಕರ್ನಾಟಕದ ಬೆಂಗಳೂರಿನ ಎಲ್ಲ ಹಾಸ್ಪಿಟ್ಲ್ಗಳು ಸೇರಿ ಮಾಡ್ತಾರಂತ ಕಾನ್ಫರೆನ್ಸ್. ಥ್ಯಾಂಕ್ ಯು.